ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅರ್ಪಣಾ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇವತ್ತಿನ ದಿನ ಹೆಂಗಿತ್ತಪ್ಪ ಅಂದರೆ, ಫಸ್ಟ್ ತಳಿ ರಂಗೋಲಿ ಹಾಕಿದೆ. ನಮ್ಮ ಹುಡುಗರೆಲ್ಲ ಸ್ಕೂಲಿಗೆ ಹೋದರು, ನಾವಿಬ್ಬರು ವಾಕಿಂಗಿಗೆ ಹೋಗಿ ಬಂದ್ವಿ. ಆಮೇಲೆ ಇಲ್ಲಿ ನೋಡ್ರಿ ನೀವು, ನಾ ಇವತ್ತು ಕೊಬ್ಬರಿ ಚಟ್ನಿ ಮಾಡ್ಲಿಗತ್ತೀನಿ. ಇವತ್ತು ಇಷ್ಟು ಸಿಂಪಲ್ ರೆಸಿಪಿ ಮಾಡಿನಂದರೆ ಪುಟಾಣಿನೂ ಹಾಕಿಲ್ಲ ಇದ್ರಾಗ. ಬರೀ ಮೆಣಸಿನ್ಕಾಯಿ, ಶುಂಠಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು, ಸಕ್ಕರೆ ಇಷ್ಟೇ ಹಾಕಿ ರುಬ್ಕೊಂಡು ಇಷ್ಟು ಟೇಸ್ಟಿ ಆಗಿತ್ತು ಇದು ಚಟ್ನಿ. ಅಂದರೆ ಯಾವಾಗಲೂ ಎಲ್ಲರೂ ನನ್ನ ಕೈಲೇ ಚಟ್ನಿ ಭಾಳ ಇಷ್ಟಪಡ್ತಾರೆ. ಸೊ ನೀವು ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿರಿ, ಭಾಳ ಸಿಂಪಲ್ ಅದ. ಇಷ್ಟಾದಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು. ಅದ್ರಾಗ ಏನಿಲ್ಲ, ಸಾಸಿವೆ, ಜೀರಿಗೆ, ಹಿಂಗೆ ಹಾಕಿ ಇದು ಚಟ್ನಿ ಹಾಕಿಬಿಡ್ರಿ. ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಟ್ಬಿಡ್ರಿ, ಭಾಳ ಚಲೋ ಆಗ್ತದೆ. ಆಮೇಲೆ ನಮ್ಮ ಮನೆಯವರಿಗೆ ದೋಸೆ ಮೇಲೆ ತುಪ್ಪ ಮತ್ತು ಶೇಂಗಾ ಪುಡಿ ಹಾಕಿ ತಿನ್ನೋದು ಭಾಳ ಇಷ್ಟ. ಸೊ ಅವ್ರಿಗೆ ಅದು ಮಾಡಿಕೊಟ್ಟೆ. ನಮ್ಮ ಮನೆಗೆ ರಾಗಿ ಯಾರೂ ತಿನ್ನೋಂಗಿಲ್ಲ, ಸೊ ನನಗೆ ರಾಗಿ ತಿನ್ನಬೇಕಿತ್ತು. ಸೊ ನಾನು ರಾಗಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ, ಅದು ದೋಸೆ ಹಿಟ್ಟನ್ನು ಒಂದು ಸ್ವಲ್ಪ ಒಂದೇ ಸೌಂಡ್ ಹಾಕಿ ಮಿಕ್ಸ್ ಮಾಡಿ ನಾನು ರಾಗಿ ದೋಸೆ ಹಾಕ್ಕೊಂಡು ತಿಂದೆ. ಇವತ್ತೇನೋ ಸ್ಪೆಷಲ್ ಅದ, ಅನ್ಬಾಕ್ಸಿಂಗ್ ನಡೆದಿತ್ತು ನಂದು. ಸೊ ಹೊಸದೇನೋ ತರ್ಸಾರ ನಮ್ಮ ಮನೆಯವರು, ಟ್ರೈ ಮಾಡಬೇಕು ಅದನ್ನು, ವೀಡಿಯೋ ಶೂಟಿಂಗ್ ಅದಕ್ಕೆಲ್ಲ. ಸೊ ಅದಕ್ಕೂ ಎಲ್ಲ ಮ್ಯಾನ್ವಲ್ ಓದ್ಲಿಗತ್ತಿದ್ದೆ. ಸೊ ಅಷ್ಟರಾಗೆ ನನ್ನ ಸಣ್ಣ ಮಗಳು ಬರೋ ಟೈಮ್ ಆಯಿತು. ಸೊ ಹೋಗಿ ಆಕೆ ಕರ್ಕೊಂಡು ಬಂದ್ವಿ. ಅಲ್ಲಿ ಬಂದ ತಕ್ಷಣ ಆಕಿಂದ ಪಾರ್ಕ್ನಾಗ ಆಡೋದು ಮ್ಯಾಂಡೇಟರಿ ಅದ, ಒಂದು 10 ನಿಮಿಷ ಆಡಬೇಕು ಆಕಿನ ಫ್ರೆಂಡ್ ಜೊತೆ. ಅದಾದಮೇಲೆ ಆಕೆಗೆ ಇಲ್ಲಿ ದೋಸೆ ಎಲ್ಲ ಹಾಕ್ಕೊಟ್ಟೆ. ಆಕೆ ತಿನ್ನೋತನ ನಾನು ಪಾಲಕ್ ಅದೆಲ್ಲ ಸೂಸ್ಕೊಲಿಗತ್ತಿದೆ. ಸೊ ಪಾಲಕ್ ಹಾಕಿಡ್ಲಿಕ್ಕಿದೆ, ನ್ಯೂಸ್ ಪೇಪರ್ ಹುಡುಕ್ಲಿಕ್ಕೆ ಹೋದೆ. ಅಲ್ಲಿ ನನಗೆ ಸುಡೋಕೋ ಕಾಣಿಸ್ಬಿಡ್ತು. ಸೊ ಸುಡೋಕೋ ನಾನು ಕಂಪಲ್ಸರಿ ಯಾವಾಗ ನೋಡಿದ್ರು ಅದು ಸಾಲ್ವ್ ಮಾಡಲೇಬೇಕು. ಅಲ್ಲಿ ತನಕ ನನ್ನ ಮಗಳು ಮಲ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನೀವು, ಗ್ಯಾಸ್ ಕಟ್ಟಿ ನನ್ನ ಟೇಬಲ್ ಎಷ್ಟೆಲ್ಲ ಹೆಂಗಾಗಿತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡ ತಕ್ಷಣ ನನ್ನ 2ನೇ ಮಗಳು ಬರೋದೇ ಟೈಮ್ ಆಗೋಯ್ತು. ಆಕಿಂದ ಇವತ್ತು ಒಲಿಂಪಿಯಾಡ್ ಎಕ್ಸಾಮ್ ಇತ್ತು. ಆಕಿನ ಪೇಪರ್ ಎಲ್ಲ ಓದಿ ಸಾಲ್ವ್ ಮಾಡ್ಕೋತ ಕೂತಿದ್ದೆ ನಾನು. ಇದು ಒಂದು ಕ್ವಶನ್ ನೋಡ್ರಿ, ನನಗೂ ಅರ್ಥ ಆಗಿಲ್ಲ. ಯಾರಿಗಾರೆ ಅರ್ಥ ಆದರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿರಿ. ಆಮೇಲೆ ಸಂಜೆಗೆ ಎಲ್ಲ ಕೆಲಸ ನಡೆದಿತ್ತು. ನಮ್ಮ ಮನೆ ಬಾಜುದವರು ದಲಿಯಾ ತಂದು ಕೊಟ್ಟಿದ್ಲು, ಬಿಸಿ ಬಿಸಿ. ಯಾರೂ ತಿಂದಿಲ್ಲ ಅದು, ನಾನು ಅಷ್ಟೇ ತಿನ್ಲಿಗತ್ತಿದ್ದೆ. ಸೊ ಇಲ್ಲಿ ನೋಡ್ಬೋದು ನೀನು, ಮುದ್ದೆ ಪಲ್ಯ ಆ್ಯಂಡ್ ಅನ್ನ ಅವ್ರು ತಿನ್ಲಿಗತ್ತಾರ, ನಾನು ದಲಿಯಾ ತಿನ್ಲಿಗತ್ತಿದ್ದೆ. ರಾತ್ರಿ ರೂಟೀನ್ ಮತ್ತು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ನೀಟ್ ಮಾಡ್ಕೊಳ್ಳೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ರೂಟೀನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ದಿನ ರಾತ್ರಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕ್ತೀನಿ. ಸೊ ಎಲ್ಲರಿಗೂ ಎರಡೆರಡು ಅಂಥೇಳಿ ಬಾದಾಮ್ ನೆನೆ ಹಾಕಿದೆ, ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ನೆನೆ ಹಾಕಿದೆ. ಆಮೇಲೆ ವಾಲ್ನಟ್ಸ್ ಒಂದಿಷ್ಟು ನೆನೆ ಹಾಕಿದೆ. ಮುಂಜಾನೆ ತಿನ್ಲಿಕ್ಕೆ ಭಾಳ ಈಸಿ ಆಗ್ತದೆ. ಫೈನಲಿ ದ ಡೇ ಈಸ್ ಓವರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.